ಸ್ವಾಗತ, ಎಲ್ರಿಗೂ ಸ್ವಾಗತ. ನಮ್ಮ ನಿರ್ಮಾಪಕರಾದ ಪಾರ್ಥಸಾರಥಿ ಅಣ್ಣವರು, ನಮ್ಮ ಗುರುಗಳಾದ ಸಾಗರ್ ಅವರು, ಪಾರ್ಥಿಬನ್ ಸರ್, ಎಲ್ರಿಗೂ ನಮ್ಮ ತಂಡದ ಎಲ್ರಿಗೂ ಸ್ವಾಗತ ಕೋರ್ತಾ. ನನ್ನ ಹೆಸರು SR ಪ್ರಮೋದ್ ಅಂತ. ನಾನು ಆತ್ಮ ಚಿತ್ರದ ನಿರ್ದೇಶಕ. ಈ ಹಿಂದೆ ಅಚಲ, ಓಂ ಶಾಂತಿ ಓಂ, ಅಸ್ಥಿರ ಚಿತ್ರಗಳ ನಿರ್ದೇಶನ ಮಾಡಿ ಬಿಡುಗಡೆ ಆಗಿದ್ದಾವೆ. ನಾನು ಈಗ ಆತ್ಮ ಬಗ್ಗೆ ಹೇಳಬೇಕು ಅಂತ ಅಂದರೆ, ಆತ್ಮ ಒಂದು ಹಾರರ್ ಸಿನಿಮಾ. ಒಬ್ಬ ಮನುಷ್ಯ ಸತ್ತ ಮೇಲೆ ಪೂಜೆ ಪುರಸ್ಕಾರ ಇಲ್ಲದೆ ಇದ್ರೆ ಒಂದು ಆತ್ಮ ಆಗ್ತಾರೆ ಅಂತ ಒಂದು ಹೆಳೆನ ಇಟ್ಕೊಂಡು ನಾವು ಏನು ಮಾಡಿದ್ದೀವಿ, ಈ ಸಿನಿಮಾ ಮಾಡಿದ್ದೀವಿ. ಆತ್ಮ ಅನ್ನೋ ಒಂದು ಸಿನಿಮಾನ ರೆಡಿ ಮಾಡಿದ್ದೀವಿ. ಈ ಚಿತ್ರದಲ್ಲಿ 2 ಹಾಡುಗಳಿವೆ. ಮೈಸೂರು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ 22 ದಿನಗಳ ಕಾಲ ನಾವು ಚಿತ್ರೀಕರಣ ಮಾಡಿದ್ದೀವಿ. ನಮಗೆ ಸಿನಿಮಾ ಚಿತ್ರೀಕರಣ ಮಾಡಲಿಕ್ಕೆ ನಮ್ಮ ನಿರ್ಮಾಪಕರಾದ ಅನಿಲ್ ಅವರು ಯಾವುದೇ ಕುಂದುಕೊರತೆ ಮಾಡದಂಗೆ ತುಂಬ ಆತ್ಮೀಯವಾಗಿ, ಧಾರಾಳ ಮನಸ್ಸಿಂದ ಯಾವುದೇ ರೀತಿ ತೊಂದರೆ ಆಗ್ದಂಗೆ ನಿರ್ಮಾಣದಲ್ಲಿ ಸಹಕಾರಿ ಮಾಡಿದ್ದಾರೆ. ಆಮೇಲೆ ಎಲ್ಲ ಕಲಾವಿದರು ಸಹ ಸಹಕಾರದಿಂದ ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸೆನ್ಸಾರ್ ಮಂಡಳಿಯವರು ನಮ್ಮ ಚಿತ್ರಕ್ಕೆ UA ಪ್ರಮಾಣ ಪತ್ರವನ್ನು ನೀಡಿದ್ದಾರೆ. ನಿಮ್ಮ ಎಲ್ಲರ ಸಹಕಾರ ಇರಲಿ. ಅತಿ ಶೀಘ್ರದಲ್ಲೇ ಮುಂದಿನ ದಿನಗಳಲ್ಲಿ ಬರತಕ್ಕಂಥ ತೆರೆ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ವಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಹಕಾರ ಇರಲಿ. ಥ್ಯಾಂಕ್ ಯು ಸರ್. ಆತ್ಮ ಬಂದು ಆಗಸ್ಟಲ್ಲಿ ಶುರು ಮಾಡೋದು ಸರ್. ಆಗಸ್ಟಲ್ಲಿ ಶುರು ಮಾಡಿ ಡಿಸೆಂಬರ್ ಒಳಗಡೆ, ನವೆಂಬರ್ 15ಕ್ಕೆ ಸೆನ್ಸಾರ್ ಸಬ್ಮಿಟ್ ಮಾಡಿದ್ದು. ಅದು ಕಾರಣಾಂತರಗಳಿಂದ ಆಗಲಿಲ್ಲ. ಇವಾಗ ಮೊನ್ನೆ ಆಗಿತ್ತು ಸರ್. UA ಪ್ರಮಾಣ ಬಂತು ಸರ್. UA ಸರ್. ಒಂದು 20 ವರ್ಷದ ಹಿಂದೆ ಒಂದು ಘಟನೆ ಹೇಳ್ಕೊಂಡಿದ್ದೀವಿ ಸರ್. ಒಂದು 20 ವರ್ಷದ ಹಿಂದೆ ಒಂದು ಘಟನೆ ತಗೊಂಡು ಒಂದು ಅತೃಪ್ತಿ ಆತ್ಮ, ಒಬ್ಬ ಮನುಷ್ಯ ಸತ್ತಾಗ ಪೂಜೆ ಪುರಸ್ಕಾರ ಮಾಡಲಿಲ್ಲ ಅಂತಂದ್ರೆ ನಾವೇನು ಕೇಳಿರ್ತೀವಿ, ಆತ್ಮ ಆಗ್ತಾರೆ, ದೆವ್ವ ಆಗ್ತಾರೆ, ಆ ಥರ. ಅದನ್ನ ಒಂದು ಹೆಳೆನ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೀವಿ ಸರ್. ಮೈಸೂರು ಸರ್. ಮೈಸೂರು ಸುತ್ತಮುತ್ತ ಒಂದು 22 ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ದೀವಿ ಸರ್. ಇಲ್ಲ ಸರ್, ಅದೊಂದು ಹೆಳೆ ಇದು ಸರ್. ಸಿನಿಮಾ ಅಂದ್ರೆ ಕಾಲ್ಪನಿಕ. ಆ ಒಂದು ಕಥೆಗೋಸ್ಕರ ಒಂದು ಹೆಳೆನ ಹೇಳ್ಕೊಂಡು ಮಾಡಿದ್ದೀವಿ ಸರ್. 2 ಸಾಂಗ್ ಇದೆ ಸರ್. ನಿತಿನ್ ರಾಜ್ ಅಂತ ಮ್ಯೂಸಿಕ್ ಮಾಡಿದ್ದಾರೆ. ಎರಡು ಸಾಂಗ್ ಇದೆ ಸರ್ ಈ ಚಿತ್ರದಲ್ಲಿ. ಬ್ಯಾಕ್ಗ್ರೌಂಡ್ ಅವರೇ ಸರ್, ನಿತಿನ್ ರಾಜ್ ಅಂದ್ಬಿಟ್ಟು. ಲಾಸ್ಟ್ ನಮ್ಮ ಅಸ್ಥಿರಕ್ಕೂ ಅವರೇ ಮಾಡಿದ್ರು, ಅವರೇ ಮ್ಯೂಸಿಕ್ ಮಾಡಿದ್ದಾರೆ ಸರ್. ಸರ್ ಆಕ್ಚುಲಿ 23ಕ್ಕೆ ಬರೋಣ ಅಂತ ಇದ್ದು, 23ಕ್ಕೆ 6 ಸಿನಿಮಾನ 7 ಸಿನಿಮಾನ ಆಲ್ರೆಡಿ ಇದೆ. 16ಕ್ಕೆ 11-12 ಸಿನಿಮಾ ಇದೆ. ಇನ್ನೂ 2 ತಿಂಗಳು ಯಾವುದೇ ರಿಲೀಸ್ ಪ್ಲಾನಿಂಗು ಮಾಡೋದು ಬೇಡ ಅಂತ ಅನ್ಕೊಂಡಿದ್ದೀವಿ. ನೋಡೋಣ ಸರ್ ಮುಂದಿನ ದಿನಗಳಲ್ಲಿ. ಸರ್ ಆರ್ಟಿಸ್ಟ್ ಎಲ್ಲ ಹೊಸಬ್ರೆ ಸರ್, ಎಲ್ಲ ಹೊಸಬ್ರೆ. ಫಸ್ಟ್ ಟೈಮು ನಮ್ಮ ಕೋ ಪ್ರೊಡ್ಯೂಸರ್ ಆಗಿ ಮುನೇಗೌಡರು ಅಂತ ಬಂಡವಾಳ, ಸಹ ನಿರ್ಮಾಪಕರಾಗಿ ಬಂಡವಾಳ ಹೂಡಿದ್ದಾರೆ. ಯಲೇಶ್ ಅವರು ಗೋಕಾಕ್ನ ಹೊಸ ಪ್ರತಿಭೆ ಇವರು. ಅಲ್ಲಿ ತುಂಬ ಆರ್ಕೆಸ್ಟ್ರಾ ಅದು ಇದು ಕಾಮಿಡಿಯನ್ನಾಗಿ ತುಂಬ ಗುರುತಿಸ್ಕೊಂಡಿದ್ದಾರೆ. ಅವರು ನಮ್ಮ ಚಿತ್ರದಲ್ಲಿ ಒಂದು ಮುಖ್ಯವಾದ ಪಾತ್ರ ಮಾಡಿದ್ದಾರೆ. ನಮ್ಮ ಬನ್ನೂರು ಶ್ರೀನಿವಾಸ್ ಅವರು ತುಂಬ ವರ್ಷಗಳಿಂದ ಕಲಾವಿದರಾಗಿ ಮಾಡ್ತಾನೆ ಇದ್ದಾರೆ. ಅವರು ಒಂದು ಪಾತ್ರ ಮಾಡಿದ್ದಾರೆ. ನಮ್ಮ ಪ್ರೀತಿ ಒಂದು ಒಳ್ಳೆಯ ಪಾತ್ರ ಮಾಡಿದ್ದಾರೆ. ನಮ್ಮ ದಿವ್ಯಾ ಇಡೀ ಸಿನಿಮಾದಲ್ಲಿ ಒಂದು ಹೈಲೈಟ್ ಆಗಿರ್ತಕ್ಕಂಥ ಒಂದು ಪಾತ್ರ, ಆ ಪಾತ್ರನ ನಮ್ಮ ದಿವ್ಯಾ ಅವರು ಮಾಡಿದ್ದಾರೆ. ಇದು ಸರ್ ಸಿನಿಮಾದ ಸರ್. ಹೀರೋಯಿನ್ಗೆ ಹುಷಾರಿಲ್ಲ ಅಂತ ನಾವು ಬಂದಿಲ್ಲ ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಎಲ್ಲರ ಸಹಕಾರ ಇರಲಿ. ನಮ್ಮ ಪ್ರೀತಿ ಅಣ್ಣರಾದ ನಮ್ಮ ನಿರ್ಮಾಪಕರಾದ ಅನಿಲ್ ಅವರು ಮಾತಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಹೆಸರು ಅನಿಲ್ ಅಂತ ಹೇಳ್ಬಿಟ್ಟು ಎಲ್ಲ ಮಾಧ್ಯಮಿಕರಿಗೂ ಮತ್ತು ಪತ್ರಿಕಾಗೋಷ್ಠಿಯವ್ರಿಗೂ ನಮಸ್ಕಾರ. ಎಲ್ಲ ನಮ್ಮ ಡೈರೆಕ್ಟರ್ ಹೇಳಿದ್ದಾರೆ, ನಾವೇನು ಹೇಳೋದು ಇಲ್ಲ. ಕತೆ ಬರ್ದಿದೆ. ಬಜೆಟ್ ಸರ್ ಒಂದು 40 ಆಗಿದೆ ಸರ್. ಈಗ ಆಗುತ್ತೆ ಸರ್. ಪ್ಲಾನ್ ಮಾಡ್ತಾ ಇದ್ದೀವಿ, ಇನ್ನೂ ಮಾಡ್ಬೇಕು. ಲಾಸ್ಟ್ ಪಿಕ್ಚರಲ್ಲಿ ಎಲ್ಲ ಸರ್ ನಾವು ರಿಲೀಸ್ ಮಾಡೋ ಟೈಮಲ್ಲಿ 14 ಸಿನಿಮಾ ರಿಲೀಸ್ ಆಯಿತು. ಮೇಡಮ್
ಲಾಸ್ಟ್ ಸಿನಿಮಾದಲ್ಲಿ ಆಗಿಲ್ಲ ಸರ್, ಈ ಸಿನಿಮಾದಲ್ಲಿ ಪ್ರಯತ್ನ ಅಂತ ಇರ್ಬೇಕಲ್ಲ ಸರ್, ಪ್ರಯತ್ನ ಪಟ್ಟರಲ್ವ ಏನಾದ್ರು ಒಂದು ಆಗೋದಕ್ಕೆ. ಪ್ರಯತ್ನನೇ ಪಟ್ಟಿಲ್ಲ, ಒಂದು ಸಿನಿಮಾ ಮಾಡಿ ಬಂದಿಲ್ಲ, ಸುಮ್ಮನೆ ಇದ್ಬಿಟ್ಟು ನೆಕ್ಸ್ಟ್ ಎಲ್ಲ ಬರುತ್ತೆ ಹೇಳಿ. ಈ ಕತೆ ಬರೆಯೋದಕ್ಕೆ ಏನು ಕಾರಣ ಸರ್? ಈಗ ಆತ್ಮನ ಸರ್ ಎಲ್ಲ ಸಿನಿಮಾಗಳು ಬರ್ತಿದಾವೆ, ಆತ್ಮನ ದೆವ್ವ ಅನ್ನೋದು ಎಲ್ಲರೂ ಹೇಳ್ತಿರ್ತಾರೆ. ಆದ್ರೆ ಆತ್ಮ ಅನ್ನೋದು ಯಾಕೆ ಬರುತ್ತೆ, ಆತ್ಮಗೆ ಯಾಕೆ ಉಳ್ಕೊಳುತ್ತೆ ಅಂತ ಹೇಳ್ಬಿಟ್ಟು ಒಂದು ಜಸ್ಟ್ ಒಂದು ಪ್ಲಾನ್ ಮಾಡ್ಬಿಟ್ಟು ಅದ್ರ ಬಗ್ಗೆ ಮಾಡಿದ್ವಿ ಸರ್ ಕತೆ ಇದು. ನೀವೆಲ್ಲರೂ ಕೇಳಿ ನೋಡಿದ್ರಾ? ಇಲ್ಲ ಸರ್, ಕೇಳ್ಪಟ್ಟಿದ್ವಿ ಕೆಲವು ಕಡೆ. ಆತ್ಮ ಅಂದ್ರೆ ಏನ್ ತಿಳ್ಕೊಳ್ಳುತ್ತೆ. ಈಗ ಕೆಲವ್ರು ಹೇಳ್ತಾರೆ ಪಿಚಾಚಿಗಳ ಆತ್ಮ ಸೂಸೈಡ್ ಮಾಡ್ಕೊಂಡು ಸತ್ತಿರ್ತಾರೆ, ಇಲ್ಲ ಆಕ್ಸಿಡೆಂಟ್ ಆಗಿ ಸತ್ತಿರೋದು ಜಾಸ್ತಿ ಆತ್ಮಗಳು ಬರ್ತಿರೋ ಸರ್. ಆಕ್ಸಿಡೆಂಟ್ ಆಗಿರೋದು ಯಾಕಂದ್ರೆ ಅವ್ರಿಗೆ ಯಾರು ಶಾಂತಿ ಮಾಡಿರಲ್ಲ. ಶಾಂತಿ ಮಾಡಿಲ್ಲ ಅಂದ್ರೆ ಅದು ಆಗುತ್ತೆ ಅಂತ ಹೇಳ್ಬಿಟ್ಟು ಕೆಲವೊಂದು ಕೇಳಿದ್ರು ಸರ್. ಅದಕ್ಕೆ ಈ ಆತ್ಮಕ್ಕೆ ಏನಾಗಿರುತ್ತೆ? ಈ ಆತ್ಮಕ್ಕೂ ಶಾಂತಿ ಸಿಕ್ಕಿರಲ್ಲ ಸರ್. ಆಕ್ಸಿಡೆಂಟ್ ಆಗಿರುತ್ತಾ, ಏನಾಗಿರುತ್ತೆ? ಇಲ್ಲ ಕೊಲೆ ಇದು ಸಾಯಿಸ್ ಬಿಸಾಕಿರ್ತಾರೆ ಸರ್, ಕೊಲೆ ಮಾಡಿರ್ತಾರೆ. ಅಂದ್ರೆ ಇದು ಯಾವ ತರದ ಆತ್ಮ ಅಂದ್ರೆ ಪರಮಾತ್ಮನೋ ಪ್ರೇತಾತ್ಮನೋ? ಪ್ರೇತಾತ್ಮ ಸರ್ ಇದು. ಏನ್ ಸರ್ ಹೀರೋಯಿನ್ ಸಿನಿಮಾದಲ್ಲಿ ಗೊತ್ತಾದ ಸರ್ ಯಾರು ಕೊಲೆ ಮಾಡಿರ್ತಾರೆ, ಯಾರ ಆತ್ಮ ಬರ್ತಾರೆ. ನೀನೇ ಹೇಳ್ಬಿಟ್ರೆ ಮುಗಿಯಲ್ಲ. ಇದು ಕತೆ ಸರಿ ಸರ್. ಇದಕ್ಕೆ ಮುಂಚೆ ಯಾವ್ದಾರ ಮಾಡಿದ್ರ ನೀವು? ಇದೆ ಸರ್, ಅಸ್ಥಿರ ಮಾಡಿದ್ದೆ. ಹತ್ತಿರದಲ್ಲಿ ಮಾಡಿದ್ರಾ? ಹೌದು ಸರ್. ಎಲ್ಲ ನಿಮ್ದೇನಾ? ಹೌದೌದು ಸರ್ ನಮ್ದೆ. ಇಲ್ಲಿ ಈ ಥರದ ಏನೋ ಕತೆಗಳನ್ನು ಕೇಳಿ ನೋಡಿದ್ರ ನೀವು? ಸರ್ ಕೇಳಿದ್ವು ಕೆಲವೊಂದು, ಮತ್ತೆ ಕೆಲವೊಂದು ನೋಡಿದ್ವು ಸರ್. ಹಳ್ಳಿಗಳ ಕಡೆ ಎಲ್ಲ ಇರುತ್ತಲ್ಲ, ನಡೀತಾ ಇರುತ್ತಲ್ಲ, ಅವೆಲ್ಲ ಕೇಳಿದ್ವು. ಸ್ವಲ್ಪ ಅದ್ರ ಬಗ್ಗೆ ನೋಡ್ಕೊಂಡು ಕತೆ ಪ್ಲಾನ್ ಮಾಡಿ ಸರ್ ಇದು. ನಿಮ್ಮ ಪಾತ್ರದ ಬಗ್ಗೆ ಏನು ಹೇಳ್ತೀರಿ? ಇದ್ರಲ್ಲಿ ಸರ್ ಒಂದು 5 ನಂಬರ್ಸ್ ಇರ್ತೀವಿ ಸರ್. ಎಲ್ಲ ಒಂದು ಟ್ರಿಪ್ ಥರ ಒಂದು ಪ್ಲಾನ್ ಇದು ಮಾಡಿಕೊಂಡು ಅದರಲ್ಲಿ ಲೀಡಾಗಿ ನಾವಿರ್ತೀವಿ. ಮತ್ತೆ ಎಲ್ಲೆಷ್ಟು ನಮ್ಮ ಫ್ರೆಂಡ್ ಇರ್ತಾರೆ. ಟ್ರಿಪ್ ಹೋದಾಗ ಆಗುತ್ತೆ ಅನಾಹುತ ಇದು? ಹೌದು ಸರ್. ಏನು ಸರ್? ಆಯ್ತು ಸರ್, ಸುಮಾರು ಸಿನಿಮಾಗಳು ಬಂದೆ ಸರ್. ನಮ್ದು ಒಂದು ಸಿನಿಮಾ ಇದೆ, ನೋಡಿ ಸರ್, ಅವಾಗ ಹೇಳಿ ಸರ್ ಅದ್ರಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು. ಸರಿ ಸರ್, ಈಗ ನಾವು ಹಾಯ್, ಗುಡ್ ಈವ್ನಿಂಗ್ ಟು ಎವ್ರಿವನ್. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಬಂದು ನಮಗೆ ತುಂಬ ಸಪೋರ್ಟಿವ್ ಆಗಿ ಎಲ್ಲರೂ, ಐ ಡೋಂಟ್ ನೋ ವಾಟ್ ಟು ಸೇ, ನನಗೆ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಬಿಕಾಸ್ ಫಸ್ಟ್ ಟೈಮ್ ನಾನು ಪ್ರೆಸ್ ಮೀಟಲ್ಲಿ ಅಟೆಂಡ್ ಆಗಿರೋದು. ಸೊ ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಲೈಕ್ ನಾನು ಇದರಲ್ಲಿ ಹೀರೋಯಿನ್ ಫ್ರೆಂಡ್ ರೋಲ್ ಮಾಡಿದ್ದೀನಿ. ನನ್ನ ಪೇರು ಯಲ್ಲೇಶ್ ಅವರು. ಸೊ ಏನಂದ್ರೆ ನಾವು 5 ಮೆಂಬರ್ಸ್ ಟ್ರಿಪ್ ಹೋಗಿರ್ತೀವಿ. ಹಂಟರ್, ಒಂದು ಗೋಸ್ಟ್ ಹಂಟರ್ ಏನೆಲ್ಲ ಫೇಸ್ ಮಾಡ್ತಾರೆ, ಗೋಸ್ಟ್ ಇಂದ ಲೈಕ್ ಹಲವಾರು ಪ್ರಾಬ್ಲಮ್ಸ್ ಫೇಸ್ ಮಾಡಿ ಮತ್ತೆ ನಮ್ಮ ಫ್ರೆಂಡ್ನ ನಾವು ಕಳ್ಕೊಂಡ್ ಲೈಕ್ ವಿ ಲೂಸ್ ಅವರ್ ಫ್ರೆಂಡ್. ಲೈಕ್ ಒಂದು ಸ್ಯಾಡ್ ಮತ್ತೆ ಮೀನಿಂಗ್ಫುಲ್ ಮತ್ತೆ ಮಾರಲ್. ಕತೆ ಎಲ್ಲ ಹೇಳಲ್ಲ. ಆಕ್ಟಿಂಗ್ ತುಂಬಾ ಚೆನ್ನಾಗಿ. ಹಾಗೆ ಆತ್ಮಚಿತ್ರದ ಕಲಾವಿದರಿಗೆ, ತಂತ್ರಜ್ಞರಿಗೆ, ಹಾಗೆ ಆತ್ಮಚಿತ್ರ ನಿರ್ದೇಶಕರಾದಂಥ SR ಪ್ರಮೋದ್ ಹಾಗೂ ನಿರ್ಮಾಪಕರಾದ ಅನಿಲ್ ಅವರಿಗೆ ನನ್ನ ನಮನಗಳು. ಸಿನಿಮಾ ನಾನು ಲಾಸ್ಟ್ ಇವರು ಅಸ್ಥಿರ ಸಿನಿಮಾ ಮಾಡಿದಾಗಲೂ ಕೂಡ ಬಂದಿದ್ದೆ, ಟ್ರೈಲರ್ ಲಾಂಚಿಗೆ ಬಂದಿದ್ದೆ. ಬಟ್ ನನಗೆ ಒಂದು ಖುಷಿ ಏನು ಅಂದರೆ, ಅನಿಲ್ ಮತ್ತು ಪ್ರಮೋದ್ ಸೇರಿಕೊಂಡು ಅವತ್ತು ಅಸ್ಥಿರ ಸಿನಿಮಾ ಮಾಡಿದ್ರು. ಸಿನಿಮಾ ಅದು ಸೋಲು ಗೆಲುವು ಅದ್ರ ಬಗ್ಗೆ ನಾವು ವಿಮರ್ಶೆ ಮಾಡಿದಾಗ ಒಬ್ಬೊಬ್ಬರಿಗೆ ಒಂದೊಂದು ಥರ ಅನಿಸ್ಬೋದು. ಆದರೂ ಕೂಡ ಇನ್ನೊಂದು ಸಿನಿಮಾ ಜೊತೆಯಲ್ಲೇ ಮಾಡ್ತಾರಂದ್ರೆ ಸಿನಿಮಾ ಖಂಡಿತ ಸೋಲಿಲ್ಲ ಅನ್ನೋದು ಅಲ್ಲಿ ಕನ್ಫರ್ಮ್ ಆಗುತ್ತೆ. ಯಾಕೆಂದರೆ ಅಸ್ಥಿರ ಸಿನಿಮಾ ಮಾಡಿ ಆದಮೇಲೆ ಇವಾಗ ಏನು ಅವರು ನಿರ್ದೇಶನಕ್ಕೆ ನಾವು ಅವ್ರು ಹೇಳಿದಾಗ ಕೈ ಹಾಕಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಅದರ ಮಧ್ಯೆ ಇವರು ಮತ್ತೆ ಈಗ ಆತ್ಮ ಸಿನಿಮಾನ ಇಬ್ಬರು ಸೇರ್ಕೊಂಡು ಒಟ್ಟಿಗೆ ಮಾಡಿದಾರೆ ಅಂದರೆ ಒಳ್ಳೆ ಬಾಂಧವ್ಯದಲ್ಲಿ ಇಬ್ಬರು ತುಂಬ ಆತ್ಮೀಯರು, ತುಂಬ ಆತ್ಮೀಯರು. ಜೊತೆಗೆ ಅನಿಲ್ ಅವರಲ್ಲಿ ಗಾಂಧಿನಗರದಲ್ಲಿ ಸ್ಟುಡಿಯೋನೂ ಮಾಡ್ಕೊಂಡಿದ್ದಾರೆ. ಅವರ ಸ್ಟುಡಿಯೋದಲ್ಲಿ ಇದರ ವರ್ಕ್ ಎಲ್ಲ ಆಗ್ತಾ ಇದೆ. ಒಂದು ಎರಡನೇದಾಗಿ SR ಪ್ರಮೋದ್ ಅವರು ನಮ್ಮ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಉಪಸಮಿತಿಯ ಸದಸ್ಯರು ಕೂಡ ಆಗಿದ್ದಾರೆ. ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರು ಪಾರ್ಥ ಸಾರಥಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ನಮಗೆ ನಮ್ಮ ಒಂದು ಸಂಘದಿಂದ ನಮ್ಮ ನಿರ್ದೇಶಕರಿಗೆ, ನಮ್ಮ ಸಂಘದ ಸದಸ್ಯರಿಗೆ, ಸದಸ್ಯರಾದಂಥವರಾಗಲಿ ಯಾರೇ ಆಗಲಿ ಸಿನಿಮಾ ರಂಗದಲ್ಲಿ ಯಾವುದೇ ರೀತಿಯ ತೊಡಕುಗಳು ಉಂಟಾದಾಗ ಅವರಿಗೆ ಸಪೋರ್ಟ್ ಮಾಡಿಕೊಂಡು ಬರುವಂಥ ಒಂದು ನಿರ್ಣಯವನ್ನು ನಾವೆಲ್ಲ ತಗೊಂಡಿದ್ದೀವಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ಅದರ ಬಗ್ಗೆ ನಾವು ವಿಷಯ ತಿಳಿಸಲಿದ್ದೇವೆ.
ಬಟ್ ಈಗ ಏನಿದ್ರು SR ಪ್ರಮೋದ್ ಈಗ ಅವರು ಮಾಡಿದಂಥ ಸಿನಿಮಾ ಸಿನಿಮಾದ ಮೂಲಕ ನಿರ್ದೇಶಕರಾಗಿ ಚಿತ್ರರಂಗಕ್ಕೆ ಪರಿಚಯಗೊಂಡಂತ ಪ್ರಮೋದ್ ಅವತ್ತಿನಿಂದಲೂ ಕೂಡ ನಮಗೆ ಪರಿಚಯ ಆಗಿದ್ದಾರೆ. ಅವರು ಪರಿಚಯದಲ್ಲೇ ಇದ್ದಾರೆ. ಆಮೇಲೆ ಹೋಗ್ತಾ ಬೇರೆ ಬೇರೆ ಸಿನಿಮಾಗಳನ್ನು ಮಾಡಿದ್ರು. ಅಸ್ಥಿರ ಆಯಿತು, ಆತ್ಮ ಆಯಿತು. ಈಗ ಇದು ಬಿಟ್ಬಿಟ್ಟು 2 ಸಿನಿಮಾ ಬೇರೆನೂ ಸೆನ್ಸರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವರ್ಷ ಒಂದೇ ವರ್ಷದಲ್ಲಿ 3 ಸಿನಿಮಾ ಸೆನ್ಸರ್ ಮಾಡ್ಕೊಂಡಿದ್ದಾರೆ. ಒಂದು ಆತ್ಮದ ಜೊತೆಗೆ ಒಂದು ಗೌರವ ಇರಬೇಕು, ಇನ್ನೊಂದು ಸಮಯ ಇರಬೇಕು. 3 ಸಿನಿಮಾ ಒಂದೇ ವರ್ಷ 24 ಅದನ್ನು ಜನವರಿ ಮುಗಿತಿದ್ದಾಗೆ 3 ಸಿನಿಮಾ ಸೆನ್ಸರ್ ಆಗಿದೆ ಅಂದ್ರೆ ಗ್ರೇಟು. ಒಂದು ಎರಡನೇದಾಗಿ ಪ್ರಮೋದಿಗೆ ಅವರು ಮೂಲತಃ ಚನ್ನರಾಯಪಟ್ಟಣ, ಬಟ್ ಅಲ್ಲೇ ಅವ್ರಿಗೆ ಏನೋ ಮಾಡ್ಕೊಂಡಿರ್ಬೋದಿತ್ತು. ಬಟ್ ಅವ್ರಿಗೆ ಏನೋ ಒಂದು ಸಿನಿಮಾದಲ್ಲಿ ನಾನು ಏನೋ ಸಾಧನೆ ಮಾಡ್ತೀನಿ ಅನ್ನುವ ಹಠ. ನಾನು ತುಂಬಾ ಸರಿ ಕೇಳ್ತೀನಿ, ಅದು ಏನ್ರಿ ಅದು ಒಂಚೂರು ಗ್ಯಾಪ್ ಕೊಡಲ್ಲ, ಏನೋ ಮಾಡ್ತಾ ಇರ್ತೀನಿ, ಏನೋ ಸಿನಿಮಾದಲ್ಲಿ ಏನಾದರೂ ಸಾಧನೆ ಮಾಡ್ಬೇಕನ್ನ ನಾನು ಅಲ್ಲಿವರೆಗೆ ಅದು ಏನಾಗುತ್ತೋ ನೋಡೇ ಬಿಡೋಣ, ಒಂದಲ್ಲ ಒಂದು ರೀತಿಯ ಸಿನಿಮಾಗಳನ್ನ ಕೈಗೆತ್ಕೋತೀನಿ ಅಂತ ಪ್ಲಾನ್ ಮಾಡಿದ್ವಿ. ಇನ್ನೊಂದು ಸಿನಿಮಾ ಶೂಟಿಂಗ್ ಹೋಗ್ತಾ ಇದ್ದಾರೆ. ಅದು ತುಂಬಾ ಖುಷಿ ಆಗ್ತದೆ. ಯಾಕೆಂದ್ರೆ ಸಿನಿಮಾ ದೊಡ್ಡ ಬಡ್ಜೆಟ್, ಸಣ್ಣ ಬಡ್ಜೆಟ್, ಬೇರೆ ಬೇರೆ ರೀತಿಯದು ಬೇರೆ. ಸಿನಿಮಾಕ್ಕೆ ತನ್ನ ಸರ್ವಸ್ವವನ್ನೇ ಮುಡಿಪಾಗಿ ಬಿಟ್ಟು ಸಿನಿಮಾವನ್ನ ಮಾಡುವಂತ ಇಂಥ ಯುವಕರ ತಂಡ ಅದು ಮುಂದೆ ಬರಬೇಕು. ಯಾಕೆಂದ್ರೆ ಚಿತ್ರರಂಗದ ಒಳಿತಿಗಾಗಿ ಚಿತ್ರರಂಗವನ್ನು ಬೆಳೆಸೋಕ್ಕೋಸ್ಕರ ಇಂಥವರ ಸಾರ್ಥಕತೆ ಅಗತ್ಯ ಇದೆ. ಒಂದು ಎರಡನೇದಾಗಿ ಸಿನಿಮಾ ಸಣ್ಣ ಬಡ್ಜೆಟ್ ದೊಡ್ಡ ಬಡ್ಜೆಟ್ ಅನ್ನೋದು ಮುಖ್ಯ ಅಲ್ಲ. ಸಿನಿಮಾದಲ್ಲಿ ಸಾಮಾಜಿಕ ಕಳಕಳಿ ಇರಬೇಕು ಮುಖ್ಯವಾಗಿ. ಆಮೇಲೆ ಅಸಹ್ಯ ಸನ್ನಿವೇಶಗಳು ಇಲ್ಲದೆ ಸಾಮಾಜಿಕ ಕಳಕಳಿ ಇರುವಂತ ಸನ್ನಿವೇಶಗಳನ್ನ ಕ್ರೋಢೀಕರಿಸ್ತಾ ಸಿನಿಮಾವನ್ನ ಮುನ್ನೆಲೆಗೆ ತರುವುದೇ ಒಬ್ಬ ನಿರ್ದೇಶಕನ ಕರ್ತವ್ಯ ಅಂತ ಅಂದ್ಕೊಂಡಿದ್ದೀನಿ ನಾನು. ಯಾಕೆಂದ್ರೆ ಯಾವುದೇ ಒಂದು ಸಿನಿಮಾವನ್ನ ಬೇರೆ ರೂಪದಲ್ಲಿ ಅಥವಾ ನಾವು ಬೇರೆ ರೀತಿಯ ಸನ್ನಿವೇಶಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಹೋದಾಗ ಸಿನಿಮಾಗಳ ಮೌಲ್ಯಗಳು ಕಡಿಮೆ ಆಗ್ತವೆ. ಯಾಕೆಂದ್ರೆ ಒಂದು ವರ್ಷಕ್ಕೆ, ಈಗ ನಾವೆಲ್ಲ ಇಂಡಸ್ಟ್ರಿಗೆ ಬರುವಾಗ 1 ವರ್ಷಕ್ಕೆ 20-25 ಸಿನಿಮಾ ರಿಲೀಸ್ ಆಗೋದೇ ಕಷ್ಟ ಇತ್ತು. ಅಂತ ದಿನಗಳಲ್ಲಿ ಇವಾಗ ನೋಡಿದ್ರೆ ಅವಾಗ ಥಿಯೇಟರ್ನವರು 1 ವಾರಕ್ಕೆ ಒಂದಾದ್ರೂ ಕೊಡಿ ಅಥವಾ 2 ವಾರಕ್ಕಾದ್ರೂ ಒಂದು ಸಿನಿಮಾ ಕೊಡಿ ಅನ್ನುವ ಅಂತಹ ಸಂದರ್ಭಗಳಿತ್ತು. ಈಗ ನೋಡಿದ್ರೆ ವಾರಕ್ಕೆ 1-2 ಅವ್ರು ಕೊಡಿ ಅಂತ ಕೇಳೋದು ಬೇಕಾಗೇ ಇಲ್ಲ. 10 ಸಿನಿಮಾ ನಮ್ಮಲ್ಲಿದೆ, ನೀವು ಮಾಡ್ಕೊಳ್ಳಿ, ನೀವು ಮಾಡ್ಲಿಲ್ಲ ಅಂದ್ರೆ ನಾವು ನೋಡ್ಕೊತೀವಿ ಅನ್ನೋ ರೇಂಜಿಗೆ ನಮ್ಮ ಚಿತ್ರರಂಗ ಬಂದಿದೆ. ಬಟ್ ಸಿನಿಮಾ ಎಷ್ಟೇ ಜಾಸ್ತಿ ಆಗ್ಲಿ, ಬಟ್ ಸಿನಿಮಾದ ಗುಣಮಟ್ಟ ಕಡಿಮೆ ಆಗಬಾರ್ದು. ಅಲ್ಲಿ ಬಡ್ಜೆಟೇ ಮುಖ್ಯ ಅಲ್ಲ, ಒಟ್ಟಿಗೆ ಕೆಲಸ ಮಾಡುವಂತಾಗ್ಲಿ, ಆಮೇಲೆ ಕತೆ ಮಾಡುವ ಅಲ್ಲಿಂದ ಆಮೇಲೆ ಚಿತ್ರಕಥೆ ಇರ್ಬೋದು, ಸಂಭಾಷಣೆ ಇರ್ಬೋದು, ಅಥವಾ ಸಿನಿಮಾ ರಂಗದ ಎಲ್ಲ ವಿಭಾಗಗಳು ಕೂಡ ಸಿನಿಮಾದ ಪ್ರತಿಯೊಂದು ಅಂಶವನ್ನ ಗಮನದಲ್ಲಿ ಇಟ್ಟುಕೊಂಡು ಸಿನಿಮಾ ಮಾಡಿದಾಗ ಸಿನಿಮಾ ಒಂದು ಒಳ್ಳೆ ಗುಣಮಟ್ಟಕ್ಕೆ ಬರುತ್ತೆ ಅನ್ನೋದಕ್ಕೆ ಸಾಕ್ಷಿ ಆಗುತ್ತೆ.